ನನ್ನ ತಮ್ಮನ ಮನೆ ಮುಂದೆ ಬಂದು ಒಳಗೆ ಬಂದು ನೀವು ಬ್ಯಾನರ್ ಹಾಕ್ತೀವಿ ಅಂತಂದರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ನಮಗೆ? ಪ್ರತಾಪ್ ರೆಡ್ಡಿ ನಮ್ಮ ಮನೆ ಹೆಸರು ತಗೊಂಡು ಗಾಳಿ ಅಂತೇಳಿ, ಗಾಳಿ ಇಲ್ದಂಗೆ ನೀನು ಕೂಡ ಬದುಕಲ್ಲ, ಅದು ತಿಳ್ಕೊ. ನೀನು ಗಾಳಿ ಇಳಿಸ್ಬಿಡ್ತೀವಿ ಅಂತ ಹೇಳ್ತೀಯಲ್ಲ, ನೀನು ಮನೆ ಹೆಸರು ತಗೋಬಾರ್ದು. ನಾನು ಮನೆ ಹೆಸರು ನಿನ್ನ ಮನೆ ಹೆಸರು ತೊಗೊಂಡ್ರೆ ಏನಾಗುತ್ತೆ ನಿನ್ನ ಪರಿಸ್ಥಿತಿ? ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತಿನ ಕೂಡ ಜನ ಮಾತಾಡೋದೇನೆಂದರೆ, ಅವ್ರು ಬಂದ ಮೇಲೇ ಅಭಿವೃದ್ಧಿ ಆಯಿತು, ಅವ್ರು ಬಂದ ಮೇಲೆ ಶಾಂತಿ ಆಯಿತು, ಬಳ್ಳಾರಿ ಎಷ್ಟೋ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತೇಳಿ. ನನ್ನ ತಮ್ಮನ ಕನಸು ಏನಿತ್ತು ಅಂತಂದರೆ, ಬಳ್ಳಾರಿನ ಬೆಂಗಳೂರು ಮಾಡಬೇಕಂತ ಇದ್ದ. ಬೆಂಗಳೂರು ಸಿಟಿಗೆ ಈಕ್ವಲ್ ಆಗಿ ನನ್ನ ನಗರ ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸ್ಕೊಂಡು ನನ್ನ ತಮ್ಮ ಇವತ್ತು ಅಭಿವೃದ್ಧಿ ಮಾಡಿದ್ದು ಬಳ್ಳಾರಿನ. ನಿಮ್ಮ ಕೈಯಲ್ಲಿ CBI ಇದೆ, ನಿಮ್ಮ ಕೈಯಲ್ಲಿ ED ಇದೆ ಅಂತ ಮಾತಾಡ್ತೀಯಲ್ಲ. ನನ್ನ ತಮ್ಮನ್ನು ಒಳಗೆ ಹಾಕಿದಾಗ ನಿಮ್ಮ CBI ಇತ್ತಲ್ಲ, ED ಇದ್ದಿಲ್ಲ ನಿಮ್ಮದು. ಅನ್ಯಾಯವಾಗಿ ನನ್ನ ತಮ್ಮನ್ನ ಒಳಗಿಟ್ರಲ್ಲ ನೀವು. ಅವಾಗೇನು ಅದಕ್ಕೇನು ಉತ್ತರ ಕೊಡ್ತೀನಿ ನೀನು? ಪ್ರತಿಯೊಂದು ಕೂಡ ಆಲೋಚನೆ ಮಾಡಿಕೊಂಡು ಮಾತಾಡಬೇಕು. ನೀನೇನೋ ದೊಡ್ಡ 2 ಸರ್ಕಲ್ ಅಂದರೆ ಎಲ್ಲ ನನ್ನ ಫಂಡೇ. ರಾಯಲ್ ಸರ್ಕಲ್ ನನ್ನ ಫಂಡೇ. ಶ್ರೀರಾಮುಲು ಸಾರು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಎಷ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾರು ತಂದರು? ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ತಂದಿಲ್ಲನಾ? ಅದನ್ನು ಅಡಿಗೆಲ್ಲಿ ಹಾಕಿದ್ದು ಯಾವಾಗ ನಾವು? ಅದನ್ನು ಪೂರ್ತಿ ಮಾಡ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಮತ್ತೆ ಏನೋ ಮಾತಾಡ್ತೀವಿ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ. ಪ್ರತಿಯೊಂದು ಈಗ ಓವರ್ ಬ್ರಿಡ್ಜ್ಗಳು, ಸತ್ಯನಪೇಟೆ ಓವರ್ ಬ್ರಿಡ್ಜ್ನ ನಾವು ಅಡಿಗೆಲ್ಲ ಹಾಕಿದ್ದೀವಿ, ಅದನ್ನು ಮಾಡ್ಲಿಕ್ಕೆ ಆಗಿಲ್ಲ ನಿಮ್ಮ ಸರ್ಕಾರಕ್ಕೆ. ನಾನು ಮತ್ತೆ ನೆಕ್ಸ್ಟ್ MLA ಆದಾಗ 6 ತಿಂಗಳಲ್ಲಿ ನಾನು ಮಾಡಿ, ನಾನು ಜೂನ್ 21 ನನ್ನ ಬರ್ತ್ಡೇ ಆವತ್ತು ನಾನು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಕ್ಕೆ ಕಾಂಟ್ರಾಕ್ಟರ್ ಫಿನಿಶ್ ಮಾಡಿದೆ. ಅದನ್ನು ಕೌಲ್ ಬಜಾರ್ಗೆ ಹೋಗೋ ಒಂದು ಓವರ್ ಬ್ರಿಡ್ಜ್ ಯಾರು ಮಾಡಿದ್ರು? ಸತ್ಯನಪೇಟೆ ಓವರ್ ಬ್ರಿಡ್ಜ್ ಅಂಡರ್ ಪಾಸ್ ಯಾರು ಮಾಡಿದ್ರು? ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ವಾ? ಬಸವೇಶ್ವರ ಕಾಲನಿ ರೋಡ್ ಯಾರು? ನನ್ನ ಫಂಡ್ ಅದು. 4 ಸಾರಿ ಟೆಂಡರ್ಗಳು ಹಾಕಿ ಈಗ ಆಗಿದೆ. ಅನಂತಪುರ ರೋಡ್ 4 ಲೈನ್ಸ್ ರೋಡ್ ಯಾರು ಮಾಡಿದರು? ರಿಂಗ್ ರೋಡ್ ಯಾರು ಮಾಡಿದರು? ನ್ಯಾಷನಲ್ ಹೈವೇಗಳು ಯಾರು ತಂದರು? ನ್ಯಾಷನಲ್ ಹೈವೇ NH 67 150A ಇವತ್ತು ಯಾರು ತಂದರು? ಶ್ರೀರಾಮುಲು MP ಇದ್ದಾಗ ಅವೆಲ್ಲ ಫಂಡ್ಸ್ ತಂದು ಅಭಿವೃದ್ಧಿ ಮಾಡಿದ್ದು. ಅಭಿವೃದ್ಧಿ ವಿಷಯದಲ್ಲಿ ನೀನು ಮಾತಾಡಲಿಕ್ಕೆ ನಿನಗೆ ಹಕ್ಕೇ ಇಲ್ಲ. ನೀವು ಲ್ಯಾಂಡ್ ಗ್ರಾಬರ್ಸ್ ನೀವು. ಅವರು ನಮ್ಮನ್ನ ಮಾತಾಡ್ತೀರಾ ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ? ಚೆನ್ನಾಗಿ ಹುಷಾರಾಗಿ ನೆಕ್ಸ್ಟ್ ಮಾತಾಡುವಾಗ ಕರೆಕ್ಟಾಗಿ ಮಾತಾಡಬೇಕು. ಯಾವತ್ತಾದರೂ ಕೂಡ ಜನರು ಮಾತಾಡೋದು ಕೂಡ ಕೇಳಿಸ್ಕೊ. ಅಟ್ಲೀಸ್ಟ್ ಜನರು ಇವತ್ತು ನೋವು ಬೀಳ್ತಾ ಇದ್ದಾರೆ. ಎಂಥವನ್ನ ಹುಡುಗನ್ನ MLA ಮಾಡೀವಿ, ಎಲ್ಲ ಹುಡುಗಾಟಿಕೆ ಮಾಡ್ತಾನೆ ಅಂತೇಳಿ. ಏನು ಜನರನ್ನ ಹಾಕೊಂಡು SP ಸರ್ಕಲಿಂದ ಇಲ್ಲಿವರೆಗೆ ಬಂದಾರೆ. ಅವ್ರ ಮನೆಯಲ್ಲಿ ಕಲ್ಲುಗಳಿದ್ವು, ಅವು ಇದ್ದಾವೆ ಅಂತೇಳಿ. ಕಲ್ಲುಗಳು ಏನು ಇಟ್ಕೊಳ್ಳೋದಕ್ಕೆ ನಮ್ಗೆ ಇದಿಲ್ಲ, ನಮ್ಮಂಥ ಮನಸ್ಥಿತಿ ಇಲ್ಲೇ ಇಲ್ಲ ನಮ್ಮದು. ನಾವು ಯಾವತ್ತೂ ಕೂಡ ನಮ್ಮ ಮನೆವರೆಗೆ ಬಂದರೆ ನಾವು ಡಿಫೆನ್ಸ್ ಮಾಡ್ಕೊಂಡಿವಿ ಅಷ್ಟೇ, ನಮ್ಮನ್ನು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಯಾರು ಆ ಹುಡುಗ ರಾಜಶೇಖರ್ ಅಂತೇಳಿ ಹುಡುಗ ತೀರ್ಕೊಂಡೋದ, ನಮಗೆ ಕೂಡ ನೋವಿದೆ ಪಾಪ. ಸಣ್ಣ ಹುಡುಗ ತೀರ್ಕೊಂಡು ಹೋಗ್ಬಿಟ್ನಲ್ಲ ಅಂತೇಳಿ. ಅದೇ ನಿಮ್ಮ ಒಂದು ಏನು ಸೆಕ್ಯೂರಿಟಿ ಆಗಿದ್ನಲ್ಲ ಗನ್ಮ್ಯಾನ್, ಅವನು ಸುಟ್ಟು ಗನ್ನು ಇದು ಮಾಡೋದಕ್ಕೆ ಅದು ಬುಲೆಟ್ ಕೂಡ ಸಿಕ್ಕಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಕತ್ತಾರೆ ಅವನು ಪ್ರೈವೇಟ್ ಗನ್ಮ್ಯಾನ್ ಸುಟ್ಟಿದ್ದು ಅವನು ಸತ್ತಿದ್ದಾನೆ ಅಂತೇಳಿ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಹಿಂಗ ಅಭಿವೃದ್ಧಿ ಹಂಗ ಬರ್ರಿ ಚರ್ಚೆಗೆ ಅಂತಂದ್ರೆ ಬಾ ಚರ್ಚೆಗೆ, ನಾನು ರೆಡಿ. ನಾಳೆನೇ ಚರ್ಚೆ ಇಡ್ತೇವೆ, ಬಾ ನಾನು ರೆಡಿ. ನನ್ನ ಅವಧಿಯಲ್ಲಿ ಏನೇನು ಫಂಡ್ಸ್ ತಂದಿದ್ದೀವಿ, ನನ್ನ ತಮ್ಮ ಇನ್ಚಾರ್ಜ್ ಮಿನಿಸ್ಟರ್ದಾಗ ಏನು ಫಂಡ್ಸ್ ತಂದೀವಿ, ವರ್ಷಕ್ಕೆ 100 ಕೋಟಿ ಕಾರ್ಪೊರೇಷನ್ಗೆ ನಾವು ಕೊಟ್ಟಿದ್ದು. ನೀನೇನು ತಂದ್ಯಪ್ಪ ವರ್ಷಕ್ಕೆ? ಇವತ್ತು ಮನ್ರೇಗಾ ಅಂತೇಳಿ ಅದರಿಂದ ನೀನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆ. ಎಲ್ಲ ಪ್ರತಿಯೊಂದು ನಿಮ್ಮ ಫ್ರೀ ಬೀಸ್ ಕೊಟ್ಟು ನೀವು ಫಂಡೇ ಇಲ್ದಂಗೆ MLAಗಳಿಗೆ ಮಾಡಿದ್ದೀರಿ ಅಂತೇಳಿ ನೀವೇ ಹೇಳ್ಕೊಂಡಿರಿ. ಭಾಳ ಮಂದಿ MLAಗಳು ಸ್ಟೇಟ್ಮೆಂಟ್ಗಳು ಕೊಟ್ಟರು. ನಾನು ಒಂದೇ ಒಂದು ಸಿದ್ದರಾಮಯ್ಯ ಸರ್ ಮೇಲೆ ಯಾಕೆ ಅಭಿಮಾನ ನನಗೆ ಅಂತಂದರೆ, ಇವತ್ತು ಅವರು ಆ MLAಗೆ ಬುದ್ಧಿವಾದ, ಅವ್ರು ಫೋನ್ ಕೂಡ ತಗೊಳ್ಳೋಕೆ ರೆಡಿ ಇಲ್ಲ ಅವರು. ಅಂದರೆ ಅವ್ರು ಮಾಡಿದ ಕೆಲಸ ತಪ್ಪು ಅಂತೇಳಿ. ಅವ್ರ ಮನೆಗೆ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿದೆ ಅಂತೇಳಿ ಅವ್ರು ಸಾರವರೇ ಹೇಳಿದ್ದಾರೆ. ಜಮೀರ್ ಅಹಮದ್ ಕೂಡ ಕ್ಲಾಸ್ ತೊಗೊಂಡಾರೆ, ನೀನು ಯಾವಾಗೋ ಒಂದು ಸರಿ ಹೋಗಿ ಬರ್ತೀಯ, ಅದಕ್ಕೆ ನಿಂಗೆ ಲ್ಯಾಂಡ್ ಆರ್ಡರ್ ಗೊತ್ತಿಲ್ಲ ಅದು ಅಂತ. ಅಂಥ ಒಂದು ಇದರಲ್ಲಿ ಒಬ್ಬ ಮುಖ್ಯಮಂತ್ರಿನೇ ನಿಮ್ಮನ್ನ ಇದು ಮಾಡ್ತಾ ಇಲ್ಲ ಅಂತಂದರೆ ನೀವು ಯಾವ ಮಟ್ಟಕ್ಕಿದ್ದೀರಿ ಅಂತೇಳಿ. ಏನು ರಿಪಬ್ಲಿಕ್ ಬಳ್ಳಾರಿ ನಿನ್ನೆ ಆಗಿದ್ದು ಮೊನ್ನೆ ಆಗಿದ್ದು ಇನ್ಸಿಡೆಂಟು ರಿಪಬ್ಲಿಕ್ ಬಳ್ಳಾರಿ ನೀವು ಮಾಡಿದ್ದು ಅಂತೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಯಾವತ್ತೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲಿಲ್ಲ. ಬಳ್ಳಾರಿ ಡೆವಲಪ್ಮೆಂಟ್ ಬಗ್ಗೆ ಬಿಟ್ಟರೆ ನಮಗೆ ನಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲು, ನಮಗೆ ಡಿಸಿಪ್ಲೈನಿಂದನೇ ನಾವು ಬೆಳೆದೀವಿ. ನಿಮ್ಮಂಗೆ ಬೇರೆ ಡಿಸಿಪ್ಲೈನಲ್ಲಿ ನಾವು ಬೆಳೆದೇ ಇಲ್ಲ. ಅದನ್ನು ತಿಳ್ಕೊಂಡು ಮಾತಾಡಿ ನೀನು. ಯಾವತ್ತೂ ಕೂಡ ಪ್ರತಾಪ್ ರೆಡ್ಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇನ್ನೊಂದು ಸಾರಿ ಮಾತಾಡುವಾಗ ಮನೆ ಹೆಸರನ್ನು ತೊಗೊಂಡ್ರೆ ನಾನು ನಿನ್ನ ಮನೆ ಹೆಸರು ತೊಗೋಬೇಕಾಗುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಎಲ್ಲನ ಬಾ ನೀನು, ನಾನು ರೆಡಿ ಚರ್ಚೆಗೆ. ಕಾರ್ಪೊರೇಷನ್